ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ದೋಸೆ ಮುದ್ದ ಹೊಟ್ಟೆ ಹಸಿತಾ ಇದೆ, ಊಟ ಹಾಕಮ್ಮ. ದತ್ತ ಮಹಾರಾಜರೇ, ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರು ಸ್ವಾಮಿ? ಅವನು ಯಾರೋ ಬಂದ, ಇಷ್ಟು ಸುಂದರವಾದ ಮನೇನ ನಿಮ್ಮ ಕೈ ಕೊಟ್ಟು ವಾಪಸ್ ಹೋದ. ಬಾಬಾ ಬಾಬಾ, ನೀವು ಆಗ ಅವನು ಪಾಠ ಮಾಡಿದ್ದಕ್ಕೆ ಅವನು ಈಗ ನಿಮ್ಗೆ ಗುರುದರ್ಶನ ಕೊಟ್ಟ. ಅಮ್ಮ, ಯಾಕೆ ಹೊಡೆದ್ರಿ? ಅಲ್ಲ, ಅಂತದ್ ಹೇಳ್ಬಾರ್ದು. ಏನ್ರಿ ಹೇಳ್ದೆ ನಾನು? ಮಾತಾಡಿದಕ್ಕೆಲ್ಲ ಹೊಡೆದ್ರೆ ತಾತ ಏನ್ ಮಾಡ್ತಿದ್ದೀರಾ? ಒಂದು ಮನೆಗೆ ಎರಡು ಬಗೆತ್ತೀಯ, ಕೊಂದು ಹಾಕ್ಬಿಡ್ತೀನಿ ನೀನು. ತಾತ ಏನಿದೆಲ್ಲ? ಏನ್ ಮಾಡಿದ್ರು? ಇವನ್ ಮಾಡಿರೋ ಕೆಲ್ಸಕ್ಕೆ ಈಗಲೇ ಇವನ ಕುತ್ತಿಗೆ ಹಿಚ್ಚಿಗೆ ಸಾಯಿಸ್ಬಿಡ್ಬೇಕು ಅಂತ ಅನ್ನಿಸ್ತಿದೆ. ಸಾಯಿಸೋ ಅಂತ ತಪ್ಪು ನಾನೇನ್ರಿ ಮಾಡಿದೆ? ಈ ಮನೇಲಿ ಮಾತಾಡೋದೇ ಮಹಾಪ್ರಧಾನ. ಮಾತಾಡೋದಕ್ಕೂ ಮನೆ ಹಾಳು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹೇಳೋ, ಹೇಗ್ ಬಂತು ನಿನಗೆ ದುಡ್ಡು? ಮಾವ, ಏನಿದೆಲ್ಲ? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದು ಯಾಕೆ ಈಗ ಮಾತಾಡೋದಕ್ಕೆ ಬಾಯೇ ಬರ್ತಾ ಇಲ್ವಾ? ಅನ್ನ ಹಾಕಿದ ಮನೆಗೆ ವಿಷ ಹಾಕ್ತಿದ್ದೀಯಲ್ಲೋ ಪಾಪಿ. ತಾತ ಏನ್ ಹೇಳ್ತಿದ್ದೀರಾ ನೀವು? ಇವ್ರು ಏನ್ ಮಾಡಿದ್ರು? ಈ ದುಡ್ಡು ಯಾವುದು? ಎಲ್ಲ ನಿನಗೆ ಅರ್ಥ ಆಗುತ್ತಮ್ಮ. ಮೊದಲು ಈ ಅಯೋಗ್ಯನ ಮನೆಯಿಂದ ಆಚೆಗೆ ಹಾಕ್ಬೇಕು. ನಡೆಯೋ ಆಚೆಗೆ. ದಯವಿಟ್ಟು ದತ್ತಾವ್ರೆ, ಹಾಗೆ ಮಾತ್ರ ಮಾಡಬೇಡಿ. ಆ ಹಾಳು ಮನಸ್ಸು ದುಡ್ಡಿನ ಆಸೆಗೆ ಸ್ವಲ್ಪ ಕೆಟ್ಟ ಕೆಲಸ ಮಾಡ್ಬಿಡ್ತು. ಇನ್ನೊಂದ್ಸಲ ದೇವರ ಹಣೆಗೂ ಖಂಡಿತವಾಗ್ಲೂ ಈ ತರ ಕೆಲಸ ಮಾಡೋದಿಲ್ಲ. ಏನು ಕ್ಷಮೆನಾ? ನಿನ್ನಂಥ ಅವನನ್ನ ಕ್ಷಮಿಸಿದ್ರೆ ಪಾಪ ನಮಗ್ ಸುತ್ಕೊಳ್ಳುತ್ತೆ. ನಡಿ ಆಚೆಗೆ. ದತ್ತಾವ್ರೆ, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ಇಷ್ಟು ಕತ್ತಲಲ್ಲಿ ನನ್ನನ್ನು ಮನೆಯಿಂದ ಹೊರಗೆ ದಬ್ಬದು ನಾನು ಎಲ್ಲಿಗೆ ಅಂತ ಹೋಗ್ಲಿ? ಎಲ್ಲಾದರೂ ಹಾಳಾಗಿ ಹೋಗು. ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗತ್ತೆ. ಬೇಡ ದತ್ತಾವ್ರೆ, ಬೇಡ ಬೇಡ ದತ್ತಾವ್ರೆ, ದತ್ತಾವ್ರೆ, ನಿಮ್ ಕಾಲು ಹಿಡ್ಕೊತೀನಿ ದತ್ತಾವ್ರೆ. ಬಾಗಿಲು ತೆಗೀರಿ. ಈ ಕೆಲಸನ ತಾತ ಯಾವತ್ತೋ ಮಾಡ್ಬೇಕಾಗಿತ್ತು. ಆದ್ರೆ ಇಷ್ಟು ದಿನ ನೀವು ಮಾಡಿರೋ ಅನ್ಯಾಯಗಳನ್ನೆಲ್ಲ ತಾತ ಸಹಿಸ್ಕೊಂಡ್ ಬಂದಿದ್ದಾರೆ. ಆದ್ರೆ ತಾತನೇ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ಅದೆಂತ ನೀಚ್ ಕೆಲಸ ಮಾಡ್ಕೊಂಡಿರ್ಬೇಡ ನೀವು. ದೋಸೆ ಮುದ್ದು, ಇದು ಒಂದ್ಸಲ ಕ್ಷಮಿಸ್ಬಿಡಮ್ಮ. ಏನೋ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ, ದುಡ್ಡಿನ ಆಸೆ. ದಯವಿಟ್ಟು ಬಾಗಿಲು ತೆಗಿಯಮ್ಮ. ಅವೇನು ಪೂರ್ಣಿನೂ ಜಗಳ ಆಡ್ತಿದಾರ? ನಂಗೆ ನಂಬೋಕೆ ಆಗ್ತಿಲ್ಲ. ಅವರಿಬ್ಬರಿಗೂ ಎಷ್ಟು ತಾಳ್ಮೆ ಇದೆ, ಅಂಥದ್ರಲ್ಲಿ ಜಗಳ ಹೇಗೆ ಆಡ್ತಿದ್ದಾರೆ? ಪರವಾಗಿಲ್ವೇ, ಪೂರ್ಣಿ ಚೆನ್ನಾಗೇ ಜಗಳ ಆಡ್ತಿದ್ದಾಳೆ. ಮನೆಯವರೆಲ್ಲರೂ ನಿದ್ದೆಗೆಟ್ಟು ಇಲ್ಲಿಗೆ ಓಡ್ಕೊಂಡು ಬಂದಿದ್ದಾರೆ ಅಂದರೆ ಎಲ್ರ ಮನಸ್ಸಿನಲ್ಲೂ ಚಿಂತೆ ಶುರುವಾಗಿದೆ ಅಂತಾನೆ ಅರ್ಥ. ನನ್ನ ಆಟ ವರ್ಕ್ ಆಗ್ತಾ ಇದೆ. ಮಗ ಸೊಸೆ ಜಗಳ ಆಡ್ತಿರೋದನ್ನ ಕೇಳಿ ಪಾಪ ದಿಕ್ಕೆ ತೋಚತೆ ನಿಂತಿದ್ದಾರೆ. ಇದಿನ್ನೂ ಶುರು ಅಷ್ಟೇ ಮಾಧವ. ಇನ್ನು ಮುಂದೆ ಈ ಮನೆ ನರ್ಕ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲದೆ ನೀವೆಲ್ಲರೂ ನರಳಾಡಬೇಕಾಗತ್ತೆ. ಮನೆಗೆ ಮುದ್ದಿನ ಸೊಸೆ ಪೂರ್ಣಿ, ಅವಳೇ ನನ್ನ ದಾಳ ಆಗಿದ್ದಾಳೆ ಅಂದಮೇಲೆ
ಈ ಮನೆಯವ್ರನ್ನೆಲ್ಲ ಚೆನ್ನಾಗೇ ಆಟ ಆಡಿಸ್ತೀನಿ. ಸರಿ, ಅಲ್ಲಿ ಹೋಗಿ ಏನು ನಡೀತಿದೆ ಅಂತ ನೋಡ್ಕೊಂಡು ಬರೋಣ. ಮಕ್ಕಳಿಗೆ ಸಮಾಧಾನ ಹೇಳ್ಬಿಟ್ಟು ಬರೋಣ ಬನ್ನಿ. ಬೇಡ ಮದವರೇ, ಅದು ಗಂಡ ಹೆಂಡತಿ ಮಧ್ಯೆ ನಡೀತಾ ಇರೋ ಮಾತುಕತೆ. ನಾವಲ್ಲಿಗೆ ಹೋಗಿ ಅವ್ರಿಗೆ ಮುಜುಗರ ಆಗಿ ಅವ್ರ ಮಧ್ಯೆ ಇನ್ನೂ ಮನಸ್ತಾಪ ಜಗಳ ಜಾಸ್ತಿ ಆದರೆ ಅವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ. ಅವ್ರು ಯಾವ ವಿಷಯವಾಗಿ ಜಗಳ ಆಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಅವರಿಬ್ಬರೇ ಮಾತುಕತೆ ಆಡಿ ಅವ್ರ ಮನಸ್ಸು ನಿರಾಳ ಮಾಡ್ಕೊಳ್ಳಿ. ಬ್ರೋ ಮತ್ತೆ ಅದಕ್ಕೆ ಯಾಕೆ ಜಗಳ ಆಡ್ತಿದ್ದಾರೆ? ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ನಾನು ಈಗಲೇ ಹೋಗಿ ಕೇಳ್ಕೊಂಡು ಬರ್ತೀನಿ. ಅಭಿ ಬೇಡ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ ಗಾದೆನೇ ಇದೆಯಲ್ವಾ. ಅವ್ರು ಎಷ್ಟೇ ಜಗಳ ಆಡಿದ್ರು ಇನ್ನು ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾರೆ. ಮೊದಲೇ ಪೂರ್ಣಿಗೆ ನಿನ್ನ ಮೇಲೆ ಸಿಟ್ಟಿರೋ ಹಾಗಿದೆ. ನೀನು ಸುಮ್ಮನೆ ಹೋಗಿ ಜಗಳ ಜಾಸ್ತಿ ಆಗೋದು ಬೇಡ. ಹೋಗೋಣ ಬಾ. ನೀನು ಹೇಳ್ತಿರೋದು ಕರೆಕ್ಟಾಗಿದೆ. ನಾಳೆ ಬೆಳಿಗ್ಗೆನೇ ಅವ್ರ ಹತ್ರ ಮಾತಾಡ್ತೀನಿ. ಆದರೂ ಪೂರ್ಣಿ ಯಾವತ್ತೂ ಹೀಗೆ ಕೂಗಾಡ್ತಾಳೆ ಅಲ್ಲ. ಅವಳು ಈ ಥರ ಬೇಸರ ಕೋಪ ಯಾಕಾಗಿರ್ಬೋದು? ಆ ಯೋಚನೆ ನನಗೂ ಇದೆ. ಅದೇನೇ ಇದ್ರೂ ಅವ್ರ ಜೊತೆ ಬೆಳಗ್ಗೆ ಮಾತಾಡೋಣ. ಸರಿ. ಪೂರ್ಣಿ ವರ್ತನೆ ಇತ್ತೀಚೆಗೆ ತುಂಬ ಬದಲಾಗಿದೆ. ಕೆಲವೊಂದು ಸಲ ಗಾಬರಿಯಾಗಿರ್ತಾಳೆ, ಭಯ ಪಡ್ತಿರ್ತಾಳೆ, ವಿಚಿತ್ರವಾಗಿ ಮಾತಾಡ್ತಿರ್ತಾಳೆ. ಯಾಕಿರ್ಬೋದು? ಯಾಕೆ ಇಷ್ಟೊಂದು ವಾಂತಿ ಆಗ್ತಾ ಇದೆ? ಒಂದೇ ಒಂದು ಹನಿ ನೀರು ಕುಡಿದ್ರು ಹೊಟ್ಟೆಲಿ ನಿಲ್ತಿಲ್ಲ. ಹಾಗಾಗಿ ಹೊಟ್ಟೆನೂ ತುಂಬಾ ನೋಯ್ತಾ ಇದೆ. ಮಾಧವ್ ಅವರು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ನಾನು ಈ ರೀತಿ ನರಳಾಡೋದನ್ನ ನೋಡಿದ್ರೆ ಗಾಬರಿಯಿಂದ ಎದ್ದು ಬಿಡ್ತಾರೆ. ಸ್ವಲ್ಪ ಹೊತ್ತು ಮಲಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.